ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಯುವ ದಸರಾ ಸಂಭ್ರಮ ಜೋರಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಆರಂಭಗೊಂಡ ಯುವ ದಸರಾ ಯುವಕ ಯುವತಿಯರ ಮನಗೆದ್ದಿದೆ. ಪ್ರತಿ ವರ್ಷವೂ ದೇಶದ ವಿವಿಧ ಕಲಾವಿದರು ಯುವ ದಸರಾ ವೇದಿಕೆಯಲ್ಲಿ ಮಿಂಚು ಹರಿಸುತ್ತಾರೆ. ಈ ಬಾರಿಯೂ ಯುವ ದಸರಾ ವೇದಿಕೆಗೆ ಭಾರತದ ದಿಗ್ಗಜ ಸಂಗೀತಕಾರರ ಆಗಮನವಾಗಲಿದ್ದು, ಅಕ್ಟೋಬರ್ 9ರಂದು ಎ.ಆರ್. ರೆಹಮಾನ್ ಮತ್ತು 10ರಂದು ಸಂಗೀತ ಮಾಂತ್ರಿಕ ಇಳೆಯರಾಜ ಅವರು ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಇದೀಗ ಈ ಬಗ್ಗೆ ಇಳೆಯರಾಜ ಅವರು ವಿಡಿಯೋ ಮಾಡಿದ್ದು, ಮೈಸೂರು ದಸರಾ ಮತ್ತು ಅಧಿದೇವತೆ ಚಾಮುಂಡೇಶ್ವರಿ ಬಗ್ಗೆ ಕನ್ನಡದಲ್ಲಿ ಮಾತನಾಡಿದ್ದು, ಕರುನಾಡಿನ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈ ಬಗ್ಗೆ ಮಾತನಾಡಿರುವ ಇಳೆಯರಾಜ ಅವರು, ಎಲ್ಲರಿಗೂ ನಮಸ್ಕಾರ. ಮೈಸೂರು ದಸರಾ ಕಾರ್ಯಕ್ರಮ ನಡೆಯುತ್ತಿದೆ. ಚಾಮುಂಡಿ ದೇವಿ ಅನುಗ್ರಹ ನನ್ನ ಮೇಲಿದೆ. ಆ ತಾಯಿಯೇ ನನ್ನನ್ನು ಮೈಸೂರು ದಸರಾಗೆ ಕರೆಸಿಕೊಳ್ಳುತ್ತಿದ್ದಾರೆ. ದೇವಿ ಆಶೀರ್ವಾದದಿಂದ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿದೆ ಎಂದು ಭಾವಿಸುತ್ತೇನೆ. ನಿಮ್ಮನ್ನು ನಾನು ನೋಡಬೇಕು, ನನ್ನನ್ನು ನೀವು ನೋಡಬೇಕು ಎಂದು ಈ ವಿಡಿಯೋದಲ್ಲಿ ಇಳೆಯರಾಜ ಅವರು ಹೇಳಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ಫಸ್ಟ್ ಟೈಮ್ ಆಗಿ ನಿಮಗಾದರೂ ಸರಿ, ನನಗಾದರೂ ಸರಿ, ಮೈಸೂರು ದಸರಾನಲ್ಲಿ ನಾನು ಮ್ಯೂಸಿಕ್ ಕಾನ್ಸರ್ಟ್ ನಡೆಯುವುದಕ್ಕೆ ಹೋಗುತ್ತಿದೆ. ಇದು ತುಂಬ ಸಂತೋಷವಾದ ವಿಷಯ. ಆ ಚಾಮುಂಡೇಶ್ವರಿ ದೇವಿ ಅನುಗ್ರಹದಿಂದ ನನ್ನ ಕರೆಯುತ್ತಾ ಇದ್ದಾಳೆ ಮೈಸೂರು ದಸರಾಕ್ಕೆ ಅಂದೇ ಅನ್ನಿಸ್ತಿದೆ. ನನ್ನ ಮಾತ್ರವಲ್ಲ, ನನ್ನ ಜೊತೆಯಲ್ಲಿ ನನ್ನ ಆರ್ಕೆಸ್ಟ್ರಾ, ನನ್ನ ಜೊತೆಯಲ್ಲಿ ಹಾಡೋರು ಎಲ್ಲರನ್ನೇ ಕರೀತಾ ಇದ್ದಾಳೆ. ನಿಮಗೆ ಒಳ್ಳೆ ಮ್ಯೂಸಿಕ್ ಪ್ರೋಗ್ರಾಮ್ ನಡೆಯಬೇಕು ಎಂದು ಕರೀತಾಳೆ ಅಂದೇ ಅನ್ನಿಸ್ತಿದೆ ನನಗೆ. ಅದು ಪೂರ್ತಿಯಾಗಿ ಅವಳ ಆಶೀರ್ವಾದದಿಂದ ಚೆನ್ನಾಗಿ ನಡೆಯುತ್ತಿದೆ ಅಂದೇ ನಂಬಿಕೆ ಇದೆ ನನಗೆ. ಎಲ್ಲರೂ ಸಂತೋಷವಾಗಿ ಇರಬೇಕು. ಈ ದಸರಾ ಪೂರ್ತಿನಲ್ಲಿ ಅಕ್ಟೋಬರ್ 10th ನಡೆಯುತ್ತಾ ಇದೆ ಎಂದು ನಿಮಗೆ ತಿಳಿಸೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಬರ್ತೀನಿ. ನಿಮ್ಮಲ್ಲಿ ಎಲ್ಲರನ್ನೇ ನಾನು ನೋಡಬೇಕು, ನೀವು ನನ್ನ ನೋಡಬೇಕು ಅಂದು ದೇವಿನ ಬೇಡ್ತೀನಿ.